ಅದಕ್ಕೆ ಆತರ ಪಡಬಾರ್ದು. ಸೊಸೆ ಹೋದ್ಲೋ ಇಲ್ವೋ ಅಂತ ಸರಿಯಾಗಿ ನೋಡ್ದೆ ಜೋರಾಗಿ ಹೇಳಿದ್ರೆ ಹೇಗೆ? ನನಗೆಲ್ಲ ತಿಳಿಯುತ್ತೆ. ನಿಮಗೆ ಗೊತ್ತಿರೋ ಕಥೆನೇ ಮತ್ತೆ ಹೇಳ್ತೀನಿ, ಬೇಜಾರು ಮಾಡ್ಕೊಳ್ದೆ ಕೇಳಿ ಅತ್ತೆ. ಕಾಡಲ್ಲಿ ಹುಲ್ಮೇದು ಮನೆಗೆ ಬರ್ತಾ ಇದ್ದಿದ್ದ ಹಸುಗೆ ಹುಲಿ ಎದುರಾಗಿ ನಿನ್ ಪ್ರಾಣ ತೆಗಿತೀನಿ ಅಂತಂತೆ. ಆಗ ಹಸು ಹುಲಿಗೆ ಆವೇಶ ಪಡೆದೆ ಯೋಚನೆ ಮಾಡು, ನನ್ಗೊಂದು ಮಗು ಇದೆ, ಮನೆಗೆ ಹೋಗಿ ಹಾಲು ಕೊಟ್ಬರ್ತೀನಿ ಅಂತು. ಮಾತು ತಪ್ಪಲ್ಲ ಅಂತ ಹುಲಿ ಒಪ್ಕೊಂಡ ತಕ್ಷಣ ತನ್ನ ಮಗು ಹತ್ರ ಹೋಗಿ ತನ್ನ ಮಗುಗೆ ಹಾಲು ಕುಡಿಸ್ತು. ಹಸು ಮತ್ತೆ ವಾಪಸ್ ಬಂದಿದ್ದನ್ನ ನೋಡಿ ತನ್ನ ಮೃಗತ್ವಕ್ಕೆ ಮೂರ್ಖತನಕ್ಕೆ ನಾಚಿಕೆ ಪಟ್ಕೊಂಡು ಬೆಟ್ಟದ ಮೇಲಿಂದ ಹಾರಿ ಪ್ರಾಣ ಬಿಡ್ತು ಹುಲಿ. ನನಗ್ಯಾಕೆ ಹೇಳ್ತಿದ್ಯಾ? ನೀವು ಹುಲಿ, ನಾನು ಹಸು ಅತ್ತೆ. ಒಂದು ವಿಷಯ ಏನಂದ್ರೆ ನನಗಿಲ್ಲಿ ಮಗು ಇಲ್ಲ, ಆದರೆ ಮಗು ಮನ್ಸಿರೋ ಅಂತ ಗಂಡ ಇದ್ದಾನೆ. ಹಾಲು ಕೊಡಬೇಕು. ಅವ್ರ ಹೆಂಡತಿಯಾಗಿ ನಾನು ಈ ಮನೆನ ಕಾಪಾಡಬೇಕು. ಸತ್ಯನ ಧರ್ಮನ ನಾನು ಬಿಟ್ಕೊಡಲ್ಲ. ಕಥೆಯಲ್ಲಿ ಹುಲಿ ಪಶ್ಚಾತ್ತಾಪ ಪಟ್ಟ ಹಾಗೆ ಈ ಹುಲಿ ಮಾತ್ರ ಮೃಗತ್ವನ ಪ್ರದರ್ಶಿಸ್ತಾನೇ ಇದೆ. ಏನ್ ಪರವಾಗಿಲ್ಲ, ನನಗೆ ಭಯ ಇಲ್ಲ. ಯಾಕಂದ್ರೆ ವಯಸ್ಸು ಕ್ಷೀಣಿಸ್ತಾ ಇರೋ ಹುಲಿ ನೀವು, ನಾನು ಇನ್ನೂ ಸಾಕಷ್ಟು ವಯಸ್ಸಿರೋ ಹಸು. ಕೊಂಬಲ್ಲಿ ತಿವಿದು ಬಿಡ್ತೀನಿ ನಾನು. ಹುಷಾರಾಗಿರಿ ಅತ್ತೆ. ನಿನಗಿಂತ 2ರಷ್ಟು ಹೆಚ್ಚು ವಯಸ್ಸಾಗಿದ್ರು ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ. ದುರಹಂಕಾರದಿಂದ ಮೆರಿತಿರೋ ನಿನ್ನನ್ನ ನನ್ನ ಕೈಯಾರೆ ಹೊಸಕ್ಕೆ ಬಿಸಾಕ್ಬಿಡ್ತೀನಿ. ನಿಮ್ಗೂ ಯಾರಾದ್ರೂ ಹೊಡೆದ್ರ ಚಿಕ್ಕ ಯಜಮಾನ್ರೆ? ನನ್ಗೆ ಯಾರು ಹೊಡಿತಾರೆ? ಮತ್ತೆ ಮೈ ಕೈ ನೋವಿರೋ ತರ ಮೈ ಮುರಿತಾ ಇದ್ರಲ್ಲ, ಅದಕ್ಕೆ ಕೇಳ್ದೆ. ಲ್ಯಾಪ್ಟಾಪ್ ಮುಂದೆ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ನೋವು ಆಗುತ್ತೆ. ಆ ನೋವ್ನ ನನ್ಗೂ ಆಗೋ ತರ ಮಾಡಿ. ಏನೋ ನೋವಲ್ ಮೈ ಮುರಿಯೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಅದನ್ನೇನು ತಿಂಡಿ ಅನ್ಕೊಂಡಿದ್ಯಾ? ಏನ್ ಮಾತಾಡ್ತಾ ಇದೀಯ ಅಂತ ನಿನ್ಗಾದ್ರೂ ಅರ್ಥ ಆಗ್ತಿದ್ಯಾ? ಅರ್ಥ ಮಾಡ್ಕೋಬೇಕಾಗಿರೋದು ನೀವು ಚಿಕ್ಕ ಯಜಮಾನ್ರೆ. ಯಾವಾಗ್ಲೂ ಲ್ಯಾಪ್ಟಾಪ್ ನೋಡೋದ್ರಿಂದಾನೇ ನಿಮ್ಗ ಕನ್ನಡಕ ಬಂದಿರೋದು. ನನ್ನ ಮುಂದೆ ಕುಡಿಸ್ಕೊಂಡು ನೀವ್ ನೋಡ್ತಾ ಇದ್ರೆ ಅದ್ರ ಅವಶ್ಯಕತೆ ನಿಮ್ಗಿರಲ್ಲ. ಯಾಕೆ ಕಣ್ಣು ಹೊರಟೋಗ್ತಿತ್ತಾ? ಅಬ್ಬ ಕಳ್ಳ, ಜೋಕ್ ಮಾಡ್ತೀರಾ? ನನ್ನ ಅಂದಾನ ನೀವು ಸವಿತಿರ್ತೀರಾ ಅಂತ ಹೇಳ್ದೆ. ಅಂದಾನ ತರಿಸಿದೀಯಾ? ಏನು, ಎಲ್ಲಿದೆ? ತಗೊಂಡ್ ಬರೋದಿಕ್ ಅದೇನ್ ಅಂಗಡಿಯಲ್ಲಿ ಸಿಗೋದಾ? ನನ್ ಮುದ್ದಾದ ಸೌಂದರ್ಯ ನೋಡು ಅಂತಿದೀನಿ. ಬೀದರ್ ಬೊಂಬೆ ತರ ಇದೆಯಾ? ನಿನಗೆ ಅಂದ ಚಂದ ಬೇರೆ ಇದೆಯಾ? ಚಿಕ್ಕ ಯಜಮಾನ್ರೆ, ನನ್ ಫ್ರೆಂಡ್ಸ್ ನನ್ನ ಮಿಸ್ ಬ್ಯೂಟಿ ಅಂತ ಕರೀತಾರೆ ಗೊತ್ತಾ? ನೀನ್ ಸುಂದರವಾಗಿದೀಯಾ ಅಂತ ನಿನಗೆ ನೀನೇ ಲೆವೆಲ್ ತಗೋತಾ ಇದೆಯಾ? ಮತ್ತಿಲ್ವಾ? ಸೌಂದರ್ಯ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ರಮ್ಯಾ ತರ ಕ್ಯೂಟ್ ಆಗಿರ್ಬೇಕು, ರಚಿತಾ ತರ ನಿದ್ದೆಗೆಡಿಸ್ಬೇಕು, ಆಶಿಕಾ ತರ ಸ್ವೀಟ್ ಆಗಿರ್ಬೇಕು, ರಶ್ಮಿಕಾ ತರ ಸ್ಮೂತ್ ಆಗಿರ್ಬೇಕು, ಪ್ರಿಯಮಣಿ ತರ ಉದ್ದಕ್ಕಿರ್ಬೇಕು. ಹಲೋ ಚಿಕ್ಕ ಯಜಮಾನ್ರೆ, ನೀವು ಇಲ್ಲೇ ಇರಿ. ಇವ್ರಗಳ ಜೊತೆನೆ ನಮ್ಮೂರವರು ನನ್ನ ಕಂಪೇರ್ ಮಾಡ್ತಿದ್ರು ಗೊತ್ತಾ? ಎಷ್ಟು ದಿನ ಆಗಿತ್ತು ನಾನು ನಿಮ್ ನಗು ನೋಡಿ. ನೀನ್ ನಗಿಸ್ತೆ ಅಂತ ಅಲ್ಲ,
ನಿನ್ನ ನೋಡಿ ನಗು ಬಂದಿದ್ದು. ಯಾಕೆ? ಮತ್ತಿನ್ನೇನು, ಆ ಬ್ಯೂಟಿ ಸೆಲ್ಲಿ ಈ ವಿಲೇಜ್ ಡೈರೆಕ್ಟಿಯಲ್ಲಿ ಅನ್ನಿ ಅನ್ನಿ, ಒಂದಲ್ಲ ಒಂದಿನ ನನ್ನ ಹಿಂದೆನೆ ಸುತ್ತಾಡ್ತಾ ಇರ್ತೀರಾ, ಅವಾಗ ಹೇಳ್ತೀನಿ. ಈ ತರ ಕಣ್ ಬಿಟ್ಕೊಂಡಿದ್ರೆ ಕನ್ಸು ಬರಲ್ಲ, ಮಲ್ಕೊಂಡ್ರೆ ನಿನಗೆ ಬೇಕಾದಂಗೆ ಕನ್ಸು ಕಾಣ್ಬೋದು. ನನ್ ಕರ್ಮ, ಹೆಂಡತಿ ಸೌಂದರ್ಯನ ಹೊಗಳ್ದಿರೋಂತ ಗಂಡನ್ನ ಪ್ರೀತಿಸಿ ಮದ್ವೆ ಆಗಿದ್ದಕ್ಕೆ ನನ್ ತಲೆನ ನಾನು ಗೋಡೆಗೆ ಹೋಗಿ ಚಚ್ಕೋಬೇಕು. ಆ ಕೆಲಸ ಮಾಡು, ಎಲ್ಲ ಸರಿ ಹೋಗುತ್ತೆ. ಬಿದ್ದಿರೋ ಏಟ್ಗೆ ಮೈಯೆಲ್ಲ ನೋವಾಗ್ಬಿಟ್ಟಿದೆ. ನೋವು ಕಮ್ಮಿ ಆಗ್ಬೇಕು ಅಂದ್ರೆ 2 ಪೆಗ್ ಬೀಳಲೇಬೇಕು. ಮನೇಲಿ ಕುಡಿಯೋಣ ಅಂದ್ರೆ ಹಾಸ್ಟೆಲಲ್ಲಿರೋ ಥರ ಎಲ್ಲರೂ ಒಂದೇ ಜಾಗದಲ್ಲಿದ್ದು ಕಚ್ಚಾಡ್ತಾ ಇರ್ತಾರೆ. ಲೈಟ್ರ್ ಮರ್ತೋದ್ನೆ. ಮ್ಯಾಚ್ ಬಾಕ್ಸಲ್ಲಿ ಎಲ್ಲಾದರೂ ಇದ್ದೀರಾ ಚೆನ್ನಾಗಿರೋದು. ಪರಮ ಭಕ್ತಿ ಆಗಿರೋ ನಾನೇ ದೀಪಾರಾಧನೆ ಮಾಡಿರ್ಬೇಕು ಅನ್ಸುತ್ತೆ. ಅಲ್ಲೇ ಹೋಗಿ ಬೆಳಗಿಸ್ತೀನಿ ಈ ಸಿಗರೇಟ್ನ. ವಲ್ಲಭವರು ಔಟ್ ಹೌಸ್ ಯಾದಕ್ ಬಂದ್ರಪ್ಪ? ಎಣ್ಣೆ ಕುಡಿದ್ಮೇಲೆ ದಮ್ ಹೊಡಿಲಿಲ್ಲ ಅಂದ್ರೆ ಮನ್ಸಿಗೆ ನೆಮ್ಮದಿನೇ ಇರಲ್ಲ. ಪಾಪನೇ, ಆದ್ರೆ ದೀಪ ಬೆಳಗ್ತಿದ್ಯಲ್ಲ, ನಾನೇನು ಆರ್ಸಲ್ಲ, ಜಸ್ಟ್ ಈ ಸಿಗರೇಟ್ನ ಬೆಳಗಿಸ್ತೀನಿ ಅಷ್ಟೇ. ಅಯ್ಯೋ ದೇವ್ರೆ, ಇವ್ರಿಗೆ ಒಂಚೂರು ಬುದ್ಧಿ ಇಲ್ವಾ? ಇಲ್ಲಿ ಸಿಗರೇಟ್ ಹತ್ತಿಸ್ತೀಯಾ? ವಿಶಾಲಾಕ್ಷಮ್ಮ ತಾಯಿ ನೀನ್ ಖಂಡಿತ ಒಳ್ಳೇದ್ ಮಾಡಲ್ಲ. ಸೆಂಟಿಮೆಂಟ್ ನೋಡ್ತಾ ಹೋದ್ರೆ ಕೆಲಸ ಆಗಲ್ಲ ಅಲ್ವಾ? ನಿನಗ್ ಮಾಡ್ತೀನಿ ತಡಿ. ಅಮ್ಮ, ಅಮ್ಮನವ್ರ ಹತ್ರ ತಪ್ಪಾಗಿ ನಡ್ಕೊಂಡ್ರೆ ಹೀಗೆ ಆಗುತ್ತೆ ಅನ್ಸುತ್ತೆ. ಅಮ್ಮ, ಅಂದ್ರೆ ಈ ರುದ್ರಾಕ್ಷಿ ಮಾಲೆ, ನೀಲಿ ಕಪ್ಪು ಬಣ್ಣದ ಡಬ್ಬ
ಇಲ್ಲಿದೆ ಅಂತಂದ್ರೆ ನನ್ನ ಮೇಲ್ ದಾಳಿ ಮಾಡಿದ್ದು ಏನೋ ಈ ಪತಿದೇವ್ರು ಕಣ್ಣೆದ್ರಿಗೆ ಇದ್ರೂ ಕೂಡ ಮನ್ಸ್ ಮಾತ್ರ ಇನ್ಯಾವುದೋ ಲೋಕದಲ್ಲಿರುತ್ತೆ. ನಾಯಿನಿ ಇವಾಗ ಬಂದೆ. ಹಾ ವಿಶಾಲಾಕ್ಷಮ್ಮ ತಾಯಿ, ನನ್ ಗಂಡಂಗೋಸ್ಕರ ಬಿಸಿ ಹಾಲಿಗೆ ಬಾದಾಮಿ ಬೆರೆಸ್ಕೊಂಡ್ ಬಂದು ಅಷ್ಟೊತ್ತಿಂದ ಎದುರಿಗೆ ನಿಂತಿದ್ದೀನಿ, ಗಮನಿಸ್ಲೇ ಇಲ್ಲ. ಸಾರಿ ನಾಯಿನಿ, ಯೋಚನೆ ಮಾಡ್ಕೊಂಡು ಹಾಗೆ ಏನೋ ಬರೀತಿದ್ದೆ. ಅಷ್ಟವಸರದಲ್ಲಿ ಕವಿತೆ ಬರ್ದು ಯಾವ ಪತ್ರಿಕೆ ಕೊಡ್ಬೇಕಂತಿದ್ದೀರಾ? ಕಾಡಿಗೆ ಎಷ್ಟು ಕಪ್ಪಗಿರೋ ಈ ನಿನ್ ಕೂದಲ ಮೇಲೆ ಗಡಿ ಪಾರಿನ ಹಾಗೆ ಕಾಣಿಸೋ ಈ ಚಂದನದ ಗೊಂಬೆ ಮೇಲೆ ಮೀನಿನ ಥರ ಇರೋ ಈ ಕಣ್ಣಿನ ಮೇಲೆ ಭಿನ್ನತ್ವದಲ್ಲಿ ಏಕತ್ವ ಅಂತ ಅನ್ಸೋ ಈ ನಾಸಿಕದ ಮೇಲೆ ಅರ್ಜುನನ ಬಿಲ್ಲಿನ ಬದಲಾಗಿರೋ ಈ ನಿನ್ನ ತುಟಿಗಳ ಮೇಲೆ ಇದು ಎಲ್ಲದಕ್ಕೂ ಆಧಾರವಾಗಿರುವಂಥ ಈ ನಿನ್ನ ಪುಟಾಣಿ ಕಲ್ಲದ ಮೇಲೆ ನಾನು ಕವಿತೆ ಬರೀತಿಲ್ಲ ಮೇಡಮ್. ಮತ್ತೆ ಪತಿದೇವ್ರು ಕನ್ಸಲ್ಲಿ ಒದ್ದಾಡ್ತಾ ಇದ್ದಿದ್ದು ಯಾವುದಕ್ಕೋ? ನಾನನ್ನು ಸಾಯಿಸ್ಬೇಕು ಅಂದ್ಕೊಂಡಿರೋ ಶತ್ರುಗಳ ಹೆಸರುಗಳನ್ನ ಬರಿತಾ ಇದ್ದೀನಿ. ಏನ್ ಯಜಮಾನ್ರೆ ನೀವು ಹೇಳ್ತಿರೋದು? ನಾಯಿನಿ ರಿಲ್ಯಾಕ್ಸ್, ಟೆನ್ಷನ್ ಮಾಡ್ಕೋಬೇಡ. ನನ್ನ ಮೇಲೆ ವಿಷ ಪ್ರಯೋಗ ಮಾಡಿ ನನ್ನ ಪ್ರಾಣ ತೆಗಿಯಕ್ಕೆ ಹೊರಟಿರೋರ್ಗೆ ಒಂದು ಗತಿ ಕಾಣಿಸೋಣ ಅಂತ ರೆಡಿ ಮಾಡ್ತಿದ್ದೀನಿ ನಾನು. ಅಂದ್ರೆ ಆ ಶತ್ರು ಯಾರು ಅಂತ ನಿಮಗೆ ಗೊತ್ತಾಯ್ತಾ? ಎಕ್ಸಾಕ್ಟಾಗಿ ಇವರೇ ಅಂತ ಹೇಳಕ್ಕಾಗಲ್ಲ. ಸಾವಿರಾರು ಕೋಟಿ ಟರ್ನ್ ಓವರ್ ಇರೋ ಕಂಪನಿನ ನಾವು ಹ್ಯಾಂಡಲ್ ಮಾಡ್ತಿರುವಾಗ ಆಟೋಮೆಟಿಕ್ ಆಗಿ ಶತ್ರುಗಳು ಹುಟ್ಕೊಂಡು ಬಂದೇ ಬರ್ತಾರೆ. ಸಿದ್ಧಾರ್ಥ್ ರಾಯ್, ಮನೋಜ್ ವರ್ಮಾ, ದೀಪಕ್ ತಿವಾರಿ, ರಾಘವೇಂದ್ರ ಅಂಡ್ ಅಜಯ್ ಇವರೆಲ್ಲರೂ ನಮ್ಮ ಗ್ರೋತನ್ನ ಇಷ್ಟಪಡದೇ ಇರೋವಂಥವ್ರು. ಯಜಮಾನ್ರೆ, ಇವರೆಲ್ಲರೂ ವ್ಯವಹಾರಸ್ಥರು, ನಮ್ಮ ಕಂಡ್ರೆ ಆಗದೆ ಇರೋರು. ಹೊರಗಿನ ಶತ್ರುಗಳು ಹೆದರಿಸ್ತಾರಷ್ಟೇ. ನಾವು ಒಳಗಿನ ಶತ್ರು ಜೊತೆ ಹುಷಾರಾಗಿರ್ಬೇಕು. ನಾಯಿನಿ ಅರ್ಥ ಆಯ್ತು. ಒಳಗಿರೋ ಶತ್ರುಗಳು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೇ ಅಲ್ವಾ? ನಮ್ಮಲ್ಲೇ ಇದ್ದು ನಮ್ಮನ್ನೇ ಮುಳುಗಿಸ್ಬಿಡುತ್ತೆ. ಅಂತರ್ಗತ ಶತ್ರುಗಳನ್ನು ಮೊದಲು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ್ಯ, ಅಷ್ಟೇ ಅಲ್ವಾ? ಅಶು, ನಿಮ್ಗೆ ಈಗ ಅರ್ಥ ಆಯ್ತಾ? ಒಳಗಿನ ಶತ್ರು ತಿಲೋತ್ತಮ ಅತ್ತೇನೆ ಅಂತ ನಿಮಗೆ ಪರೋಕ್ಷವಾಗಿ ಹೇಳಿದ್ರು ಅರ್ಥ ಮಾಡ್ಕೊಳ್ಳಿಲ್ಲ ನೀವು. ಕರೆಕ್ಟಾಗಿ ಹೇಳಿದ್ನಾ? ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಂ ಹೌದು ನಾನಿ, ಆ ತೀರ್ಥದಲ್ಲಿ ವಿಷ ಇತ್ತು ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನನಗೇನು ಗೊತ್ತು? ಹೇಗೆ ಗೊತ್ತಾಗಬೇಕು? ನೀವು ಚೆನ್ನಾಗಿ ಹೇಳಿದ್ರಿ ರೀ. ಏನಾದರೂ ಸರಿ, ನಾವಿಬ್ಬರು ಸೇರಿ ಹಂಚ್ಕೊಳ್ಳೋಣ ಅಂದೆ. ಆ ತೀರ್ಥ ತಗೋ ಅಂತ ನಿಮ್ಮ ತಿಲೋತ್ತಮ ಅಮ್ಮನೇ ಹೇಳಿದ್ರು, ನೀವು ಕುಡಿದ್ರಿ. ಹೌದು ಅಲ್ವೋ? ಜೋರಾಗಿ ಹೇಳ್ಬೇಡ, ಮಾಮ್ ಕೇಳಿಸ್ಕೊಂಡ್ರೆ ನೊಂದ್ಕೋತಾರೆ. ಗಾಯತ್ರಿ ಅಮ್ಮೋರ? ತಿಲೋತ್ತಮ ಮಾಮ್ ಪಾಪ, ಅವ್ರಿಗೆ ಅದ್ರಲ್ಲಿ ವಿಷ ಇತ್ತು ಅನ್ನೋದು ಗೊತ್ತಿಲ್ವಲ್ಲ. ಗೊತ್ತಿದ್ರೆ ಅವ್ರು ಏನು ಮಾಡ್ತಿದ್ರು? ಮೊದಲು ಅವರೇ ಕುಡಿಯೋರೇನು. ನನ್ನ ಪ್ರಾಣಕ್ಕೋಸ್ಕರ ಅವ್ರ ಪ್ರಾಣನೇ ಒತ್ತೆ ಇಡ್ತಾ ಇದ್ರು. ಹೋಗ್ಲಿ ಬಿಡು, ಯಾರಿಗೂ ಏನೂ ಆಗಲಿಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಅದಕ್ಕೆ ನಾನು ಕೂಡ ಯಾರ ಜೊತೆನೂ ಡಿಸ್ಕಸ್ ಮಾಡಲಿಲ್ಲ.
ದೇವಸ್ಥಾನ ಹತ್ರ ನಡೆದಿದ್ದು ಯಾರಿಗೂ ಹೇಳಿಲ್ಲ. ಪ್ರಜ್ಞೆ ತಬ್ಬಿದ್ದೀನಿ ನನ್ನನ್ನು ನೀನು ಅದೆಷ್ಟು ಕಷ್ಟಪಟ್ಟು ನಾನು ಹೇಗೆ ಕರ್ಕೊಂಬಂದಿಯೋ ಏನೋ. ಅದೆಲ್ಲ ಈಗ ಯಾಕೆ ಯಜಮಾನ್ರೆ, ನೀವು ಈ ಹಾಲು ಕುಡಿದು ಆರಾಮಾಗಿ ಮಲ್ಕೊಳ್ಳಿ. ನಿಮ್ಮ ಶತ್ರು ಆ ಬ್ರಹ್ಮರಾಕ್ಷಸಿ ತಿಲೋತ್ತಮಾನೆ ಅಂತ ನಿಮ್ಮ ಹಸು ಮನಸ್ಸಿಗೆ ಗೊತ್ತಿಲ್ಲ ರೀ. ಅವಳನ್ನು ನಾನೇ ವಿಚಾರಿಸ್ಕೋತೀನಿ. ಹಾಸಿನಿ, ಏ ಹಾಸಿನಿ, ಹಾಸಿನಿ, ವೇರ್ ಆರ್ ಯು? ಹೇ ಹಾಸಿನಿ, ಪೀಕಬೂ, ಐ ಆಮ್ ಹಿಯರ್. ವಾಟ್ಸ್ ಯೋರ್ ಪ್ರಾಬ್ಲಮ್? ವಾವ್, ವಾಟ್ ಅನ್ ಐಡಿಯಾ ಸಕ್ಕಿ. ಡ್ರೆಸ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿಲ್ಲ ಆಂಟಿ, ಹರಿದೋಗಿದೆ. ನಾಯಿ ಹತ್ರ ಯಾಕೆ ಹೋಗಿದೆ? ಹಲೋ, ಇದು ನಾಯಿ ಕಚ್ಚಿದಲ್ಲ, ನಿಮ್ ಬೋರ್ಗಿತ್ತಿ ಹಾಸಿನಿ ಐರನ್ ಮಾಡಿರೋದು. ಅಕ್ಕ, ನಿಮಗೆ ಹೀಗೆ ಮಾಡಕ್ಕೂ ಬರುತ್ತಾ? ಎಸ್. ಏ ಸಾಕು ನಿಲ್ಸು. ಹೆಮ್ಮೆ ಪಡೋಂಥ ಕೆಲಸ ಮಾಡಿದೀನಿ ಅಂತ ನಗ್ತಾ ಇದೆಯಾ ನೀನು? ಅದಕ್ಕೆ ಯಾಕೆ ಹಾಗೆ ಮಾಡಿದ್ರಿ? ಗಾಳಿಯಲ್ಲಿ ತಿರ್ಗಾಡೋರ್ಗೆ ಚೆನ್ನಾಗಿ ಗಾಳಿ ಆಡ್ಲಿ ಅಂತ ಹೀಗೆ ಮಾಡ್ದೆ ವಿಶಾಲ್. ಇಡಿಯಟ್. ಏ, ನಾನು ಇಡಿಯಟ್ ಆದ್ರೆ ನೀನ್ ದೊಡ್ಡ ಕಳ್ಳಿ. ನನ್ನೇ ಕಳ್ಳಿ ಅಂತ್ಯಾ? ಆಲ್ರೆಡಿ ಅಂದಾಯ್ತು. ಅವಳು ಕೇಳಿಸ್ಕೊಂಡ್ಲು. ಆದ್ರೆ ಅದಕ್ಕೆ ಪಾಪ ಒಳ್ಳೆ ಡ್ರೆಸ್ ಹಾಳಾಗ್ಬಿಡ್ತಲ್ವಾ? ಇಲ್ದೆ ಮತ್ತೇನೇನ್ ವಿಶಾಲ್, ಅವಳು ಹಾಕೊಳ್ಳೋ ಬಟ್ಟೆನ ನಾನು ಒಗ್ದು ಆಯನ್ ಮಾಡ್ಬೇಕಂತೆ. ನೆಕ್ಸ್ಟ್ ಟೈಮ್ ಅವಳನ್ನೇ ಒಗ್ದು ಹಾಕ್ಬಿಡ್ತೀನಿ. ಮೊದಲು ಆ ಕೆಲಸ ಮಾಡಿ ಅಕ್ಕ. ಇದ್ರ ಹಿಂದೆ ಇರೋದು ನೀನೇನಾ? ತಿಲೋತ್ತಮ, ನೈನಿ ಎಲ್ಲದರಲ್ಲೂ ಮುಂದೆ ಇರ್ತಾಳೆ. ಎಲ್ರೂ ಸೇರ್ಕೊಂಡು ನನ್ನ ಫೂಲ್ ಮಾಡ್ತಿದಾರ ಆಂಟಿ. ಮೊದಲು ವಲ್ಲಭ್ನ ಕರೀರಿ. ವೇರ್ ಇಸ್ ಹಿ? ವಲ್ಲಭ್, ವಲ್ಲಭ್. ಔಟ್ ಹೌಸಲ್ಲಿ ಇಟ್ಟಿದ್ದೆ, ಹೇಗೆ ಸಿಕ್ತೋ ಏನೋ. ಈಗೇನು ತೊಂದರೆ ಮಾಡ್ತಾರೋ ಏನೋ. ವಿಶಾಲಾಕ್ಷಮ್ಮ ತಾಯಿ, ಯಜಮಾನ್ರು ನಿಜ ಗೊತ್ತಾದ್ರೆ ನಾನು ಅವ್ರ ಅಣ್ಣಂಗೆ ಹೊಡೆದೆ ಅಂತ ಕೋಪ ಬರ್ಬೋದು, ಇಲ್ಲಾಂದ್ರೆ ಬೇಜಾರು ಮಾಡ್ಕೋಬೋದು. ಏನು ಮಾಡ್ಲಮ್ಮ? ಸಿ ವಲ್ಲಭ್, ನನ್ನ ಡ್ರೆಸ್ನ ಹೇಗೆ ಮಾಡಿದಾಳೆ. ಒಂದು ನಿಮಿಷ ಸಖಿ, ಒಂದ್ಸಲ ಇದನ್ನ ನೋಡಿ. ಮತ್ತೆ ನೀನ್ ಸುಮ್ಮನೆ ರಮ್ಮ, ಕ್ಲಾರಿಟಿ ಕೊಡ್ಲಿ ಮೊದಲು. ವಲ್ಲಭ್, ಎನಿ ಪ್ರಾಬ್ಲಮ್? ನನಗೆ ತೊಂದರೆ ಕೊಟ್ಟಿದ್ದಾರೆ. ಈ ರುದ್ರಾಕ್ಷಿನ ಹಾಕೊಂಡು ಈ ಬಣ್ಣನ ಬಳ್ಕೊಂಡು ಇಷ್ಟ ಬಂದು ಹಾಗೆ ಹೊಡೆದಿದ್ದಾರೆ. ಯಾರು? ನೀವೇ ಹೇಳಬೇಕು. ಹಾಗಾದ್ರೆ ವಲ್ಲಭ, ನಿನ್ನ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ರು ಅಂತಿದ್ಯಾ? ನಾನು ಹೇಳಲಿಲ್ವಾ ಡಂಕ ತರ ಹೊಡೆದ್ರು ಅಂತ? ಕಲರ್ ಹಚ್ಕೊಂಡು ಹೊಡೆದ್ರಂತೆ. ಕಾನ್ಸೆಪ್ಟ್ ಹೊಸದಾಗಿದೆ ಅಲ್ವಾ? ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ? ವಲ್ಲಭ, ಅರ್ಥ ಆಗೋ ಥರ ಹೇಳು. ನನಗೆ ಬೇಕಾಗಿರೋದು ಇದ್ರ ವಿವರಣೆ ಅಲ್ಲ. ಇದನ್ನ ತಗೊಂಡು ಬಂದು ಮನೇಲಿಟ್ಟಿದ್ಯಾರು?
ಅಂದ್ರೆ ಮನೆಯವರೇ ನಿನಗೆ ಹೊಡೆದ್ರ ಬ್ರೋ? ಹೇಯ್, ನನ್ನೇ ಕೇಳ್ತಿದ್ಯಲ್ಲೋ, ನನಗೆ ಉತ್ತರ ಕೊಡಿ. ಯಾರು ತಂದಿಟ್ಟಿದ್ದು ಅಂತ ಹೇಳಿ.